ಒಂದು ಕ್ಷೇತ್ರಕ್ಕೆ 12 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅಮಿತ್ ಶಾ. 25 ಕ್ಷೇತ್ರಕ್ಕೆ 300 ನಿಮಿಷ ರಾಜ್ಯ ನಾಯಕರ ಬೆವರಿಳಿಸಿದ್ದಾರೆ. ಸಭೆಯಲ್ಲಿ 2 ಶಾರ್ಟ್ ಲಿಸ್ಟ್ ಔಟ್ ಆಗಿದೆಯಂತೆ. ಅರ್ಧ ಡಜನ್ ಅಚ್ಚರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋ ಸಾಧ್ಯತೆ ಇದೆಯಂತೆ. ಯಾಕೆಂದರೆ ರಾಜ್ಯ ನಾಯಕರದ್ದು ಒಂದು ಲೆಕ್ಕ ಆದರೆ ಅಮಿತ್ ಶಾ ಕೈಯಲ್ಲಿದ್ದ ಸರ್ವೆ ವರದಿಯದ್ದು ಇನ್ನೊಂದು ಲೆಕ್ಕ. ಹೊಸಬರಿಗೆ ಅವಕಾಶ, ಕೆಲ ಹಳಬರಿಗೆ ವಿನಾಯಿತಿ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. 5ಕ್ಕೂ ಹೆಚ್ಚು ಅಭ್ಯರ್ಥಿಗಳಲ್ಲಿ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರಂತೆ. 5ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಬಗ್ಗೆ ಸುಳಿವು. ಹೆಂಗೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ಅಮಿತ್ ಶಾ ಅವ್ರ ಕೈಲೇ ಎಲ್ಲ ಕ್ಷೇತ್ರಗಳ ರಿಪೋರ್ಟ್ ಇದೆ ಅನ್ನೋದಾದರೆ ನೀವು ಯಡಿಯೂರಪ್ಪನವ್ರನ್ನ, ವಿಜಯೇಂದ್ರ ಅವ್ರನ್ನೆಲ್ಲ ಕರೆಸಿ ಸಭೆ ಮಾಡೋ ಅವಶ್ಯಕತೆ ಏನು? ಡೈರೆಕ್ಟಾಗಿ ನೀವೇ ಫೈನಲ್ ಮಾಡ್ಬೋದಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಎಸ್ ಮಸೂದ್, ಈಗ ಎಲ್ಲವೂ ಅಮಿತ್ ಶಾ ಅವರ ಕೈಯಲ್ಲೇ ಇದೆ ಅನ್ನೋದೇ ಆದರೆ ಯಡಿಯೂರಪ್ಪನವ್ರನ್ನ, ವಿಜಯೇಂದ್ರ ಅವ್ರನ್ನ ಕರೆಸಿ ಸಭೆ ಯಾಕೆ ಮಾಡಬೇಕು? ಡೈರೆಕ್ಟಾಗಿ ಅವರೇ ಟಿಕೆಟ್ ಫೈನಲ್ ಮಾಡ್ಬೋದಲ್ಲ. ಈ ಸಭೆಯ ಉದ್ದೇಶ ಏನು ಹಾಗಾದರೆ ಅಂತ? ಅರವಿಂದ್, ಅಮಿತ್ ಶಾ ಅವರು ಚಾಣಕ್ಯ ಅಂತಲೇ ಕರೆಸ್ಕೊಂಡಿದ್ದಾರೆ. ಯಾವುದೇ ರಾಜ್ಯ ಆಗಲಿ ಆ ರಾಜ್ಯದ ರಾಜಕೀಯ ಚಿತ್ರಣ, BJPಯವರ ಹಣೆ ಬರಹ, ಭವಿಷ್ಯ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಕರ್ನಾಟಕದಲ್ಲೂ ಕೂಡ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರ ಬುದ್ಧಿಮತ್ತೆಯನ್ನು ನೋಡಿ, ಅವರ ಸರ್ವೆ ನಾಲೆಡ್ಜ್ ನೋಡಿ ದಂಗಾಗ್ಬಿಟ್ಟಿದ್ರು ರಾಜ್ಯ ನಾಯಕರು. ಈ ಬಾರಿನೂ ಕೂಡ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸ್ಕೊಂಡು ಮೊನ್ನೆ ಸುದೀರ್ಘವಾದಂಥ 5 ಗಂಟೆಗಳ ಕಾಲ ಸುದೀರ್ಘವಾದಂಥ ಸಭೆಯನ್ನು ಅಮಿತ್ ಶಾ ಅವರು, JP ನಡ್ಡಾ ಅವರು ಮಾಡಿದ್ದಾರೆ. ಬಹುತೇಕ ಎಲ್ಲ ಕ್ಷೇತ್ರಗಳ ವಿಚಾರವನ್ನು ಸಭೆಯಲ್ಲಿ ಅಮಿತ್ ಶಾ ಅವರೇ ಹೇಳ್ತಾ ಹೋದರು. ಆ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಮಾತನಾಡಲಿಕ್ಕೆ ರಾಜ್ಯ ನಾಯಕರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ನಾಲೆಡ್ಜು ರಾಜ್ಯದ ಬಗ್ಗೆ, ರಾಜಕೀಯದ ಬಗ್ಗೆ ಅಮಿತ್ ಶಾ ಅವ್ರಿಗಿದೆ ಅನ್ನುವಂಥದ್ದು. ಇನ್ನು ಬಹುತೇಕ ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರಿಗೆ ಟಿಕೆಟ್ ಕೊಡಲ್ಲ ಅನ್ನುವಂಥ ವಿಚಾರದಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ತಾರೆ. ಅದು ಅಗತ್ಯ ಕೂಡ. ಆದರೆ ಬೇರೆ ಬೇರೆ ಹಂತದ ಸರ್ವೆಗಳನ್ನು ಹೈಕಮಾಂಡ್ ಕೂಡ ಮಾಡಿಕೊಂಡಿದೆ. ಬೇರೆ ಬೇರೆ ವರದಿಗಳನ್ನು ಕೂಡ ತರಿಸ್ಕೊಂಡಿರುವಂಥದ್ದು ಎಲ್ಲವನ್ನೂ ಕೂಡ ತುಲನೆ ಮಾಡಿ, ಪರಿಶೀಲನೆ ಮಾಡಿ ಅಂತಿಮ ಹಂತದ ಒಂದು ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ. 14ರಿಂದ 16 ಮೊದಲ ಪಟ್ಟಿಯಲ್ಲಿ, ಕರ್ನಾಟಕದ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಫೈನಲ್ ಮಾಡುವ ಸಾಧ್ಯತೆ ಇದೆ. 13ನೇ ತಾರೀಕು CEC ಮೀಟಿಂಗ್ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಈಗ BJP ನಾಯಕರುಗಳು ಪ್ರವಾಸದಲ್ಲಿದ್ದಾರೆ, ಹಾಗಾಗಿ ಇನ್ನೊಂದು 2-3 ದಿನ ತಡವಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ 20 ಹಾಲಿ ಸಂಸದರು ಮರುಸ್ಪರ್ಧೆಗೆ ಬಯಸಿ ಟಿಕೆಟ್ ಬೇಡಿಕೆ ಇಟ್ಟು ಕೂತಿದ್ದಾರೆ. 3 ಮಾಜಿ CMಗಳು ವೆಯ್ಟ್ ಮಾಡ್ತಾ ಇದ್ದಾರೆ. 7 ಜನ ಮಾಜಿ ಸಚಿವರುಗಳು ಟಿಕೆಟ್ ಕೇಳ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಬಹುತೇಕ ಕರ್ನಾಟಕದ ಮಟ್ಟಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಪ್ರತ್ಯೇಕ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ದಕ್ಷಿಣ ಭಾರತದ ಮಹಾದ್ವಾರ ಕರ್ನಾಟಕ. ಹಾಗಾಗಿ ಈ ಬಾರಿಯೂ ಕೂಡ 25ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಲೇಬೇಕು, ಒಂದು ಹಂತದಲ್ಲಿ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಕೂಡ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮೊದಲ ಪಟ್ಟಿ ಸಹಜವಾಗಿ ಕುತೂಹಲ ಮೂಡಿಸಿದೆ. ಅರವಿಂದ್, ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ, ಇವೆಲ್ಲ ಪಟ್ಟಿ ಬಿಡುಗಡೆ ಆಗೋ ತನಕ ಲೆಕ್ಕಾಚಾರಗಳು ಇರುತ್ತೆ. ಒಂದು ಸಾರ್ತಿ ಪಟ್ಟಿ ಬಿಡುಗಡೆಯಾದರೆ, ಅಭ್ಯರ್ಥಿಗಳ ಹೆಸರು ಫೈನಲ್ ಆದರೆ, ಆಗ ಹೈಕಮಾಂಡ್ನ ಮಾನದಂಡ ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವು ವಿಶ್ಲೇಷಣೆ ಮಾಡ್ಬೋದು.